ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎಂಬ ಗಾದೆಯನ್ನ ಎಲ್ಲರೂ ಕೇಳಿದ್ದೀರಾ. ಅದೇ ರೀತಿ ಇಲ್ಲೂ ಕೂಡ ಈ ಘಟನೆ ಜರುಗಿದೆ. ಸ್ವಂತ ತಮ್ಮನನ್ನೇ ಹುಚ್ಚ ಎಂದು ಬಿಂಬಿಸುತ್ತಾ ಕಟ್ಟಿಕೊಂಡ ಹೆಂಡತಿಗೂ ಅವರ ಮಕ್ಕಳಿಗೂ ಕೂಡ ಮೋಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಏನು ಹೀಗೆ ಹೇಳ್ತಾ ಇದ್ದೀವಿ ಅಂತ ಅಂದುಕೊಳ್ತೀರಾ? ಹೌದು, ಈ ಸ್ಟೋರಿ ನಡೆದಿರೋದು ನಿಜ. ಹಾಗಾದ್ರೆ ಸ್ಟೋರಿ ಎಲ್ಲಿ ಅಂತೀರಾ? ನೀವೇ ನೋಡ್ಕೊಂಡು ಬನ್ನಿ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಮೆಲೆಕಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿರೋದು. ಕಟ್ಟಿಕೊಂಡ ಹೆಂಡತಿಯೊಂದಿಗೆ ಗಂಡನನ್ನ ಕಳಿಸದೆ ಹುಚ್ಚ ಅಂತ ಬಿಂಬಿಸುತ್ತಾ ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಸುಮಾರು 16ರಿಂದ 17 ವರ್ಷಗಳ ಕಾಲ ಗಂಡನಿಂದ ದೂರವಿದ್ದು ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ ನಾಗರತ್ನಮ್ಮ ಅವರು. ಬೇಕಾ ಬ್ಯಾಡ್ವಾ ಹೇಳು? ಬ್ಯಾಡ್ವಾ ಅಲ್ಲ, ಬ್ಯಾಡ್ವಾ ಬ್ಯಾಡ್ವಾ ನಾವು ಹೇಳಿ ಇಲ್ಲ ನಡೆಯಪ್ಪ. ಬ್ಯಾಡ್ವಾ ಬೇಕೋ ಬ್ಯಾಡ್ವಾ ಹೇಳು? ಹಾ, ಬೇಕೋ ಬ್ಯಾಡ್ವಾ ಅಂತ ಹೇಳು. ಬರಲ್ಲ ಅಲ್ಲ, ಬೇಕೋ ಬೇಕೋ ಬ್ಯಾಡ್ವಾ? ಬೇಡ್ವಾ ಬೇಡ್ವಾ ಯಾಕೆ? ನಿನಗ್ ಬೇಡ ಅಂದ್ರೆ ನಮಗ್ ಬೇಕಲ್ಲ. ನೀನು ನಾವ್ ನಿನ್ನ ಮಾತಾಡ್ಸಲ್ಲ ಬಿಡು. ಅರ್ಣಪ್ಪಂಗ್ ಕಳ್ಸು. ಇಲ್ಲ ನಾನ್ ಕಳ್ಸಲ್ಲ. ಏನ್ ಕಳ್ಸಲ್ಲ? ಯಾಕೆ ಕಳ್ಸಲ್ಲ? ನಾನ್ ಕಳ್ಸಲ್ಲ. ಅಳ್ತಿಲ್ಲ, ಕಣ್ಣಲ್ಲಿ ನೀರೇ ಬತ್ತಿಲ್ಲ, ಸುಮ್ನಿರು ನೀ. ಅರುಣ್ ಕುಮಾರ್ ಮತ್ತು ನಾಗರತ್ನಮ್ಮ ಸುಮಾರು ವರ್ಷಗಳ ಹಿಂದೆ ಮದುವೆಯಾಗಿ ಸುಖ ಜೀವನವನ್ನ ನಡೆಸ್ತಾ ಇದ್ರು. ಆದ್ರೆ ಅಲ್ಲಿ ಏನಾಯ್ತೋ ಗೊತ್ತಿಲ್ಲ. ತಾಯಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋದ ಗಂಡ ವಾಪಸ್ ಬರಲೇ ಇಲ್ಲ. ಗಂಡನನ್ನ ಹುಡುಕಿಕೊಂಡು ಹೋದ್ರೂ ಕೂಡ ಅತ್ತೆಯ ಮನೆಯವರು ಗಂಡನನ್ನ ಜೊತೆಗೆ ಕಳುಹಿಸದೆ ಅವನಿಗೆ ಹುಚ್ಚು ಹಿಡಿದಿದೆ ಅಂತ ಹೇಳಿ ಕಳುಹಿಸದೆ ಮನೆಯಲ್ಲಿ ಇರಿಸಿಕೊಂಡಿದ್ದಾರೆ. ಸುಮಾರು 16ರಿಂದ 17 ವರ್ಷಗಳ ಕಾಲ ಗಂಡನ ಜೊತೆ ಜೀವನ ಮಾಡದೆ ಗಂಡನ ಪ್ರೀತಿಯೂ ದೊರಕದೆ ಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಅರುಣ್ ಕುಮಾರ್ ಅವರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಸದಾನಂದ, ರಾಮಕೃಷ್ಣಯ್ಯ, ಪರಮೇಶ್, ಜಯಮ್ಮ, ನಿಂಗಮ್ಮ ಇವರುಗಳ ವಿರುದ್ಧ ಈಗಾಗಲೇ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಪೊಲೀಸರು ಕರೆಸಿ ಬುದ್ಧಿವಾದ ಹೇಳಿ ಕೂಡ ಕಳಿಸಿದ್ದಾರೆ. ನಾಗರತ್ನಮ್ಮನ ಜೊತೆಗೆ ಗಂಡನನ್ನ ಕಳಿಸಿ ಎಂದು ಹೇಳಿದ್ದಾರೆ. ನಾಗರತ್ನಮ್ಮ ಇತ್ತ ಗಂಡನೂ ಇಲ್ಲದೆ ಮನೆಯವರ ಕೂಡ ಬೆಂಬಲ ಇಲ್ಲದೆ ಕಷ್ಟವನ್ನ ಪಡ್ತಾ ಇದ್ದಾರೆ. ಅರುಣ್ ಕುಮಾರ್ ಮತ್ತು ನಾಗರತ್ನಮ್ಮ ಅವರಿಗೆ 2 ಮಕ್ಕಳಿದ್ದು ಒಬ್ಬ ಮಗಳಿಗೆ ಮದುವೆಯನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ನೊಬ್ಬ ಮಗ ವಿದ್ಯಾಭ್ಯಾಸವನ್ನ ಮಾಡಿಕೊಂಡು ತಾಯಿಗೆ ನೆರವಾಗಿ ನಿಂತಿದ್ದಾನೆ. ಈಗ ನಾನು ಬೆಂಗಳೂರಿನ ಆಮೇಲೆ ಮಾತಾಡ್ತೀನಿ. ನಾನು ಊರಗಾನ ಕರ್ಕೊಂಡ್ಬರ್ಲಿ, ನಾನೇ ಕಂಪ್ಲೇಂಟ್ ಕೊಟ್ರೆ ಅವರಲ್ಲ ಸರ್, ನೀವು ಕರ್ಸಿ ಊರಗಾವನೆ ಯಾರು ಕರ್ಕೊಂಬರಲ್ಲ. ಅಮ್ಮ ಕರ್ಕೊಂಡ್ಬಂದ್ರೆ ಬರೋದವನು ನೋಡ್ಬಿಟ್ಟಿದ್ರಲ್ಲ, ಎಲ್ಲ ನೋಡ್ಬಿಟ್ಟಾಗಿದ್ದೀನಿ. ಪೊಲೀಸರೇ ಇವ್ರ ಅಮ್ಮ ಬೆಲೆ ಕೊಡಲ್ಲ. ಇವ್ನು ಹೇಳಿದ್ರೆ ನೀ ಕರ್ಕೊಂಡ್ ಬಿಡಿ, ನಾನು ಮಾತಾಡ್ತೀನಿ. ತಲೆಮೇಗೆ ಎಲ್ಲ ವಹಿಸ್ಕೊಂತೀಯ, ಅರ್ಥ ಆಯ್ತಾ? ನೀನಾಗ ತಲೆಮೇಗೆ ವಹಿಸ್ಕೊಂತೀಯ, ನೋಡ್ಬಿಟ್ಟು ಈಗ ಅವ್ನು ಕರ್ಕೊಂಬರಕ್ಕೆ ಒಂದು ವ್ಯವಸ್ಥೆ ಮಾಡ್ರಿ. ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ಬಿಡ್ತೀನಿ ಸರ್. ನಾವು ಸ್ಟೇಷನ್ ಅಲ್ಲಿ ನ್ಯಾಯ ಸಿಗ್ತದೆ ಅಂತ ಇಲ್ಲಿವರೆಗೂ ಬಂದಿದ್ದೀವಿ, ಅರ್ಥ ಆಯ್ತಾ? ನಾವು ಒಂದು ಫೋನ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ, ಹೆಂಗ್ ಬೇಕಾದ್ರೂ ಕುತ್ಕೋತೀವಿ, ನಾವು ಕುತ್ಕೊಳ್ಳಕ್ ರೆಡಿ ಇದೀವಿ, ನಾವು ಫೈಟ್ ಮಾಡ್ತೀವಿ ಅನ್ನೋ ತಾಕತ್ತು ಅವ್ರಿಗಿತ್ತು ಅಂದ್ರೆ ನಮ್ಮ ಮೇಲೆ ಅಪೋಸಿಟ್ ಬರಕ್ ಹೇಳಿ, ಅರ್ಥ ಆಯ್ತಾ? ನಾವ್ ಹೆಣ್ಮಕ್ಳು ನ್ಯಾಯ ಕೊಡಿಸ್ತಿಲ್ದಂಗೆ, ಅವಳ ಗಂಡನ ಜೊತೆ ಸಂಸಾರ ಮಾಡಿಸ್ತಿಲ್ದಂಗೆ ಎತ್ತು ಹೋಗೋ ಮಾತೇ ಇಲ್ಲ.
ಡಾಕ್ಟರ್ ಬೇಕಾದ್ರೆ ನಾವು ಕರೆಸ್ತೀವಿ, ಸ್ಪಾಟಿಗೆ ಕರ್ಸೋ ಡಾಕ್ಟರ್ ಕರ್ಸಿ ಟ್ರೀಟ್ಮೆಂಟ್ ಮಾಡಿಸೋ ಅಂತ ತಾಕತ್ ನಮ್ಗಿದೆ, ನಮ್ಮ ಸಂಸ್ಥೆಗಳಿಗಿದೆ, ನಮ್ಮ ಸಂಸ್ಥೆಗಳಿಗಿದೆ. ನಾವು ಅಲ್ಲೇ ಮಾಡಿ ಮಾಡಿಸ್ತೀವಿ. ಅವ್ರು ನಾಗರತ್ನಮ್ಮ ಕನ್ನಡಿಗರ ಕಹಳೆ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕರು ಆದ ಸುನೀತಾ ಬಾಯ್ ಮತ್ತು ನ್ಯೂಸ್ 81 ಕನ್ನಡ ವಾಹಿನಿ ಸಂಪಾದಕರು ಆದ ಪ್ರಶಾಂತ್ ಕೆಸಿಗೌಡ ಅವರನ್ನ ಭೇಟಿ ಮಾಡಿ ನಮಗೆ ಅನ್ಯಾಯವಾಗಿದೆ, ನ್ಯಾಯವನ್ನ ಕೊಡಿಸಿ ಅಂತ ಕೇಳಿಕೊಂಡು ಬಂದಿದ್ದಾರೆ. ಇವರಿಗೆ ನಮ್ಮ ಕಡೆಯಿಂದಲೂ ಕೂಡ ನ್ಯಾಯವನ್ನ ಒದಗಿಸುವಂತಹ ಕೆಲಸ ಮಾಡ್ತಿದ್ದೀವಿ. ಈಗಲಾದರೂ ಗುಬ್ಬಿ ಪೊಲೀಸರು ಗಂಡ ಹೆಂಡತಿಯನ್ನ ಒಂದು ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮಾಡ್ತಾರಾ ಅಥವಾ ಕಾನೂನು ಮೂಲಕ ನ್ಯಾಯ ದೊರೆಯುತ್ತಾ ಕಾದು ನೋಡಬೇಕಾಗಿದೆ. ನೊಂದ ಮಹಿಳೆಯರು ಆದ ನಾಗರತ್ನಮ್ಮ ಅವರ ಬೆಂಬಲಕ್ಕೆ ಹಲವಾರು ಕನ್ನಡ ಪರ ಸಂಘಟನೆ ಕೂಡ ಬೆಂಬಲ ಕೊಡ್ತಾ ಇದ್ದು, ಅದರಲ್ಲಿ ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರು ಆದ ಕನ್ನಡಾಭೆ ಮಂಜು, ಅಭಯ ಸಮಾಜ ಸೇವಾ ಸಂಘದ ಸಂಸ್ಥಾಪಕರು ಆದ ಅಭಯ್ ಕೃಷ್ಣಯ್ಯ, ನಾಗರಾಜು ಇನ್ನು ಮುಂತಾದವರು ಬೆಂಬಲವನ್ನ ನೀಡ್ತಾ ಇದ್ದಾರೆ. ಇದು ನಮ್ಮ ನ್ಯೂಸ್ 81 ಕನ್ನಡ ವಾಹಿನಿಯ ಕಳಕಳಿಯ ಮನವಿ. ನಮ್ಗೆ ಈ ಹೆಣ್ಮಗಳು 14ನೇ ತಾರೀಕು 2ನೇ ತಿಂಗಳು 2026ರಲ್ಲಿ ನಮ್ಗೆ ಕರೆ ಮಾಡ್ತಾಳೆ. ನನ್ಗೆ ಈ ತರ ತುಂಬಾ ಕಷ್ಟ ಆಗೋಗಿದೆ, ನನ್ ಮಗದ ಮೇಲೆ ಈ ತರ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಮಾಡಿದ್ದಾರೆ. ಅವ್ನು ಎಳ್ನೀರ್ ಹೊಡಿಯಕ್ಕೆ ಅಂತ ಹೇಳಿ ಮಚ್ಚಿಟ್ಕೊಂಡು ಇದ್ ಮಾಡಿದ್ರೆ ಅದನ್ನ ತಗೊಂಡೋಗ್ಬಿಟ್ಟು CC ಕ್ಯಾಮ್ರಾ ಫುಟೇಜಸ್ ಎಲ್ಲ ಕಟ್ ಮಾಡಿ ಎಡಿಟ್ ಮಾಡಿ ನನ್ ಮಗನ ಮೇಲೆ FIR ಮಾಡಿದ್ದಾರೆ, ಸುಳ್ಳು FIR ಮಾಡಿದ್ದಾರೆ ಅಂತ ಹೇಳಿ ನಮ್ಮನ್ನ ಹುಡ್ಕೊಂಡ್ ಬರುತ್ತೆ ಹೆಣ್ಮಗಳು. ಆಮೇಲೆ ನಾವೆಲ್ಲ ಕುಲಂಕುಷವಾಗಿ ಅಮ್ಮನ ಹತ್ರ ಏನೇನಿದೆ ಎಲ್ಲ ದಾಖಲಾತಿಗಳೆಲ್ಲ ತಗೊಂಡ್ ನೋಡಿದಾಗ ನೋಡಿ, ಈ ಅಪ್ಪ ಮದ್ವೆ ಮಾಡ್ಕೊಂಡಿದ್ದಾರೆ. ಮದ್ವೆ ಮಾಡ್ಕೊಂಡಾಗ ಚೆನ್ನಾಗೇ ಇದ್ದಾನೆ, ನೋಡ್ಬೋದು ತಾವು, ಚೆನ್ನಾಗೇ ಇದ್ದಾನೆ, ಎಲ್ಲ ಚೆನ್ನಾಗಿದ್ದಾನೆ. 2 ಮಕ್ಕಳಾಗಿದೆ. 2 ಮಕ್ಕಳಾಗಿದ ತಕ್ಷಣನೇ ಹುಚ್ಚ ಹೆಂಗಾದ. ಇವಾಗ ಬಾಣಂತಿಯರಾದ್ರೆ ಸನ್ನಿ ಆಗ್ಬಿಡುತ್ತೆ, ಮಕ್ಕಳಾಗಿರ್ತಾರೆ, ರಕ್ತ ಚಲನೆ ಸಂಚಾರ ಇರಲ್ಲ, ಸನ್ನಿ ಆಗ್ಬಿಟ್ಟು ಹುಚ್ಚರಾಗ್ಬಿಡ್ತಾರೆ ಅಂತ ಹೇಳ್ಬೋದು. ಇವರೆಲ್ಲ ಯಾವ ತರ ಈ ಹುಡುಗನ್ ಕುಟುಂಬದವ್ರು ಅರುಣ್ ಕುಮಾರ್ ಕುಟುಂಬದವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಮೊದಲನೇ ಮಗು ಆದಾಗ ಚೆನ್ನಾಗಿದ್ದ, 2ನೇ ಮಗು ಅನೈತಿಕ ಸಂಬಂಧ ಕೊಟ್ಟಿರೋ ಅಂತದ್ದು. ಹಂಗಾಗಿ ನನ್ ತಮ್ಮ ಟೆನ್ಷನ್ ತಗೊಂಡು ಹುಚ್ಚ ಆಗ್ಬಿಟ್ಟಿದಾನೆ ಅಂತ ಹೇಳಿ ಆ ಹೆಣ್ಮಗು ಮೇಲೆ ಅಪಪ್ರಚಾರ ಮಾಡಿರೋ ಅಂತದ್ದು. ಆಮೇಲೆ ಈಕೆ ದಲಿತ ಹೆಣ್ಮಗಳಿದ್ದಾಳೆ. ಆಮೇಲೆ ಊರಲ್ಲಿ ಯಾರ್ದೇ ಸಹಕಾರ ಇಲ್ಲ ಈ ಹೆಣ್ಮಗಳಿಗೆ. ನಾವಿಲ್ಲಿ ಇದು 2ನೇ ಟೈಮ್ ಬರ್ತಾ ಇದೀವಿ, ಯಾವುದೇ ರೀತಿ ಸಹಕಾರ ಇಲ್ಲ. ಆಮೇಲೆ 20 ವರ್ಷದಿಂದನೂ ಗುಬ್ಬಿ ಪೊಲೀಸ್ ಠಾಣೆ, ಕಡಬ ಪೊಲೀಸ್ ಠಾಣೆಗೆ ಸತತವಾಗಿ ಹೆಣ್ಮಗಳು ಕಂಪ್ಲೇಂಟ್ ಕೊಡ್ತಾನೆ ಬಂದಿದ್ದಾಳೆ. ನನ್ಗೆ ಈ ತರ ಅನ್ಯಾಯ ಆಗ್ತಾ ಇದೆ, ನನ್ ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ನನ್ ಗಂಡ ಬೇಕು, ನನ್ ಗಂಡನ್ನ ನನ್ ಜೊತೆಲಿ ಕಳಿಸ್ಕೊಡಿ ಅಂತ ಹೇಳಿ ತುಂಬಾ ಪ್ರಯತ್ನ ಪಟ್ಟಿದ್ದಾಳೆ ಒಬ್ಳೇನೇನೆ. ಆದ್ರೂ ಕೂಡ ಏನು ಸ್ಟೇಷನ್ಗಳಲ್ಲಿ ಈ ಹುಡುಗಿ ಹೋದಾಗ ಅವ್ರನ್ನ ಕರ್ಸಲ್ಲ, ಸ್ಟೇಷನ್ಗಳಲ್ಲಿ ಈ ಹುಡುಗಿ ಹೋದಾಗ ಕರ್ಸಲ್ಲ. ಆಮೇಲೆ ಅವ್ರು ಬಂದಾಗ ಈಗೇನ್ ಕರ್ಸಲ್ಲ, ಎದೆದ್ರುಗಡೆ ಕೂತಿ ಮಾತಾಡ್ಸಲ್ಲ. ಆದ್ರೂ ಕೂಡ ಈ ಹುಡುಗಿ ಹೋಗಿ ವಿಷ ಕುಡಿದು ಬಿಡ್ತೀನಿ ಹಾಗೆ ಹೀಗೆ ಅಂತ ಅಂದಾಗ 30ನೇ ತಾರೀಕು 11ನೇ ತಿಂಗಳು 2025ರಲ್ಲಿ ರಾಮಕೃಷ್ಣಪ್ಪ ಮತ್ತೆ ಸದಾನಂದಯ್ಯ ಅನ್ನೋರು ಈ ಒಂದು ತಪ್ಪೊಪ್ಗೆನ ಬರ್ಕೊಡ್ತಾರೆ. ಈಕೆ ಗಂಡನ್ನ ನೋಡ್ಲಿಕ್ಕೆ ನಮ್ಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ನಮ್ ಕುಟುಂಬದವರಿಂದ. ಆಕೆ ಏನಿದ್ದಾಳೆ, ಆಕೆ ಮಕ್ಳು ಏನಿದ್ದಾರೆ, ಹೋಗಿ ಮನೆಯಲ್ಲಿ ಗಂಡನ್ನ ಮಾತಾಡಿಸ್ಬೋದು, ಬಂದ್ರೆ ಜೊತೆಲಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ತಪ್ಪೊಪ್ಗೆನು ಬರ್ದ್ಕೊಟ್ಟು ಎಲ್ಲ ಮಾಡಿದ್ದಾರೆ. ಆದ್ರೂ ಕೂಡ ಇವರು ಏನ್ ಅರುಣ್ ಕುಮಾರ್ ಇದ್ದಾರೆ, ಗಂಡನ್ನ ನೋಡಕ್ ಹೋದ್ರೆ ಮಾತಾಡಕ್ ಬಿಡ್ದಿಲ್ದಂಗೆ, ನೋಡಕ್ ಬಿಡ್ದಿಲ್ದಂಗೆ ಬೀಗ ಹಾಕೊಳ್ಳೋ ಅಂತದ್ದು, ಇಲ್ಲ ಬೀಗ ಹಾಕೊಂಡು ಆ ಹುಡ್ಗನ ಅರುಣ್ ಕುಮಾರ್ನ ಕರ್ಕೊಂಡು ಊರಿಂದಾನೇ ಹೋಗೋ ಅಂತದ್ದು, ಈ ತರ ಎಲ್ಲ ಇನ್ಸಿಡೆಂಟ್ಸ್ ನಡೀತಾ ಇದೆ. ಈಗಿನ ಕಾಲದಲ್ಲಿ ಒಂದೇ ಹೆಣ್ಮಗು ಬದುಕೋದು ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಸಮಾಜ ಯಾವ ದೃಷ್ಟಿಯಲ್ಲಿ ನೋಡ್ತದೆ ಅಂತ ಹೇಳಿ. ಅದ್ರಲ್ಲೂ ಕೂಡ ಆಕೆ ಇಷ್ಟು ಒಂದು ಕಷ್ಟದಲ್ಲೂ ಕೂಡ ಮಗಳಿಗೆ ಮದ್ವೆ ಮಾಡಿದಾಳೆ, ಮಗುನ 2nd PU ಓದಿಸ್ತಾ ಇದ್ದಾಳೆ. ಇದೆಲ್ಲ ಆದ್ರೂ ಸಹ ಗಂಡ ಬೇಕು ಅಂತ ಹೇಳಿ ಹೊಡೆದಾಡ್ತಾ ಇದ್ದಾಳೆ. ಆ ಮಕ್ಕಳಂತೂ ಕೆಲವೊಂದು ವಿಡಿಯೋಸ್ ಎಲ್ಲ ನಮಗ್ ತೋರ್ಸಿದ್ರು, ನಮ್ಗೆ ಕಣ್ಣಲ್ಲಿ ನೀರ್ ಬರ್ತದೆ. ಬಾಪ ಹೋಗೋಣ, ಅಜ್ಜಿನೂ ಅಜ್ಜಿನೂ ಬರ್ಲಿ, ನಾವು ಸಾಕ್ತಿವಿ ಕಣಪ್ಪ, ತುಂಬಾ ಚೆನ್ನಾಗ್ ಸಾಕ್ತಿವಿ, ನನ್ಗಪ್ಪ ಬೇಕು ಬಾಪ ಅಂತ ಹೇಳಿ ಕಾಲೆಲ್ಲ ಇಟ್ಕೊಳಕ್ ಹೋಗ್ತಾರೆ. ಆದ್ರೂ ಕೂಡ ಮನ್ಸ್ ಕರಗ್ದಿಲ್ದಂಗೆ ಅದು ಯಾವ ತರ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಮಾನಸಿಕ ಅಸ್ವಸ್ಥ ಅಂದಾಗ ಟ್ರೀಟ್ಮೆಂಟ್ ಕೊಟ್ರೆ ಸರಿ ಹೋಗ್ಬೋದು. 20 ವರ್ಷದಿಂದ ಟ್ರೀಟ್ಮೆಂಟ್ ಮಾಡಿಸ್ತಾ ಇದೀವಿ, ಮಾತ್ರೆ ಕೊಡಿಸ್ತಾ ಇದೀವಿ ಅಂತ ಹೇಳ್ತಾರೆ. ಅದ್ ಯಾವ ರೀತಿ ಟ್ರೀಟ್ಮೆಂಟ್ ಅಂತ ಹೇಳಿ ನಮಗೂ ಕೂಡ ಅನುಮಾನ ಇದೆ.
ಇದೆ. ಯಾಕಂದ್ರೆ ಒಂದ್ ಸ್ವಲ್ಪನಾದ್ರೂ ರಿಕವರಿ ಆಗ್ಬೇಕು, ಹೆಂಡತಿ ಬೇಕು, ಮಕ್ಳು ಬೇಕು ಅಂತ ಹೇಳಿ ಅವ್ರನ್ನ ಹುಡ್ಕೊಂಡ್ ಬರೋ ಅಂತ ಕೆಲಸ ಆಗ್ಬೇಕು. ಟ್ರೀಟ್ಮೆಂಟ್ ನಡೀತಾ ಇದ್ರೆ ಅದ್ರ ಮೇಲೂ ಕೂಡ ನಮ್ಗೆ ಅನುಮಾನ ಇದೆ. ಹಾಗಾಗಿ ನಾವು ಹೋದ್ ವಾರದಲ್ಲಿ ಗುಬ್ಬಿ ಸ್ಟೇಷನ್ ಅಲ್ಲಿ FIR ಕೂಡ ಮಾಡಿದೀವಿ. ಈಕೆ ಹತ್ರ FIR ಕೂಡ ಮಾಡಿಸಿದೀವಿ. ಅವರು ಒಂದ್ ವಾರ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ನಾವ್ ಒಂದ್ ವಾರ ಬಿಟ್ಟಿನೂ ಕೂಡ ಹೋಗಿದೀವಿ. ಅವತ್ತೆಲ್ಲ ಬಂದಿದ್ರು. ಯಾರು? ಸದಾನಂದ, ಆಮೇಲೆ ರಾಮಕೃಷ್ಣಪ್ಪ, ಪರಮೇಶ್, ಆಮೇಲೆ ಇನ್ನೊಬ್ರು ಯಾರೋ ಒಬ್ರು ಒಂದಿಬ್ರು ಬಂದಿದ್ರು ಅವ್ರ ಕಡೆಗೆ ಮಾತಾಡ್ಲಿಕ್ಕೆ ಅಂತ ಹೇಳಿ. ನಾವ್ ಮಾತ್ ಶುರು ಮಾಡಿದ್ವಿ. ಮಾತ್ ಶುರು ಮಾಡಿದ ತಕ್ಷಣ ಅವ್ರಿಗೆ ಏನಾಯ್ತು ಅಂತ ನಮಗ್ ಗೊತ್ತಿಲ್ಲ. ಒಳ್ಳೆ ಎದ್ದಿ ಸೀದಾ ಹೋಗ್ಬಿಟ್ರು. ಠಾಣೆಯಲ್ಲಿ ಮಂಜುನಾಥ್ ಅನ್ನೋರು ಕರಿತಾನೆ ಇದ್ದಾರೆ, ಬಾರಯ್ಯ ಕುತ್ಕೋ ಅಂತ ಹೇಳಿ. ಏನಾಯ್ತು ಅಂತ ಗೊತ್ತಿಲ್ಲ ಅವ್ರಿಗೆ. ಮೋಸ್ಟ್ಲಿ ಅವ್ರು ಅನ್ಕೊಂಡಿರ್ಬೇಕು ನ್ಯಾಯದ ಪರವಾಗಿ ಮಾತಾಡಕ್ ಹೋಗಿದೀವಿ ನಾವು ಅಂದಾಗ ತಗ್ಲಾಕೋತೀವಿ ಅನ್ನೋದು ಒಂದ್ ಗೊತ್ತಿರ್ಬೇಕೇನೋ. ಅದಕ್ಕೆ ಸೀದಾ ಎದ್ದೋದ್ರು. ನಾವ್ ಹಂಗೂ ಕೂಡ ಪೊಲೀಸ್ ಅವ್ರಿಗೆ ಪ್ರಶ್ನೆ ಮಾಡಿದ್ವಿ, ನಿಮ್ ಮುಂದೆ ಈ ತರ ಹೋಗ್ತಾರೆ ಅಂತ ಹೇಳಿದ್ರೆ FIR ಮಾಡಿದೀವಿ, ನಾವು ಕರೆದು ಕೂರಿಸ್ಕೊಳ್ಳಿ, ಯಾಕೆ ಬಿಡ್ತಾ ಇದ್ದೀರಿ ಅಂತ ಅಂದ್ರೆ ಹೋಗ್ ಬಲವಂತವಾಗಿ ಕರ್ಕೊಂಡ್ ಬರಕ್ಕಾಗುತ್ತಾ ನಾವು ಅಂತ ಹೇಳಿ ಉಡಾಫೆ ಉತ್ತರವನ್ನ ಕೊಟ್ರು. ಹೆಣ್ಮಗುಗ್ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದೇ ಭಾಗದಲ್ಲಿ ನಾವು ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಆ ಒಂದ್ ಮುಖಾಂತರ ನಾವು ಹೋರಾಟವನ್ನ ಮಾಡ್ಬೇಕು. ಅಹೋರಾತ್ರಿ ಧರಣಿ ಕುತ್ಕೋತೀವಿ ಈ ಹುಡ್ಗಿನ್ ಕೂರಿಸ್ಕೊಂಡು ಅಂತ ಹೇಳ್ತಾ 18 ವರ್ಷದಿಂದ ಇಲ್ಲಿ ಜೀವನವನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಬಹಳ ಕಷ್ಟಪಟ್ಟಿದ್ದಾರೆ. ನಾವು ಕೂಡ 15 ದಿನ ಮುಂದೆ ಬಂದಿದ್ದೆವು ಪೊಲೀಸ್ ಸ್ಟೇಷನ್ಗೆ. ಆದರೆ ಈ ಈಕೆಯ ಗಂಡನ ಅಣ್ಣ ತಮ್ಮಂದಿರು ಆಸ್ತಿ ಹೊಡಿಬೇಕು ಅಂತಾನೆ ಕೂಡ ಇವರು ಮಾಡ್ತಾ ಇದ್ದಾರೆ. ಏಕೆಂದ್ರೆ ಇವರು ಮಾಡ್ತಾ ಇರೋದೇನೆಂದ್ರೆ ಎಷ್ಟು ಸರಿ. ಇವತ್ತು ಅವನು ಗಂಡ ಹುಚ್ಚ ಆಗ್ಲಿ ಇದಾಗ್ಲಿ ಅಂತಂದ್ರೆ 18 ವರ್ಷಗಳಿಂದ ಅವನು ಸೈಕೋ ಆಗ್ಬಿಟ್ಟವನೆ ಅಂತಂದ್ರೆ ಎಂತೆಂಥ ಡಾಕ್ಟರ್ಗಳಿದ್ದಾರೆ, ಎಲ್ಲಾರುಗಳನ್ನು ಟ್ರೀಟ್ಮೆಂಟ್. ನಾವು ಸೈಕೋ ಪೇಷಂಟ್ಗಳನ್ನೇ ಟ್ರೀಟ್ಮೆಂಟ್ ಅನ್ನ ಮಾಡ್ತೀವಿ. ಆದ್ರೆ ಇದು ಬೇಕು ಅಂತಲೇ ಇವರು ಮಾಡ್ತಾ ಇರೋದು ಪಿತೂರಿ. ಏನಂದ್ರೆ ಇವತ್ತು ಎಷ್ಟು ಜನಗಳಿಗೆ ತೊಂದರೆ ಕೊಡ್ಬೇಕು, ಹೆಣ್ಮಕ್ಳುಗಳು ಮಗ ಏನ್ ಎಳ್ನೀರು ಕೊಚ್ಚಕ್ಕೆ ಅಂತ ಅಂದ್ಬಿಟ್ಟು ಮಚ್ಚನ ತಗೊಂಡ್ಬಂದ್ರೆ ಇವತ್ತು CC ಕ್ಯಾಮರಾದಲ್ಲಿ ಇವತ್ತು ಎಡಿಟ್ ಮಾಡ್ಬಿಟ್ಟು ಕತ್ತರ್ಸಕ್ ಬಂದ ಅಂತ ಅಂದ್ಬಿಟ್ಟು ಆ ಹುಡುಗ ನೋಡಿದ್ರೆ ಇನ್ನ ಅಬ್ಬೆಬ್ಬರಿ ತರ ಇದ್ದಾನೆ. ಅದಕ್ಕೋಸ್ಕರವಾಗಿ ನ್ಯಾಯ ಸಿಗೋವರೆಗೂ ಹೆಣ್ಮಕ್ಳಿಗೆ ನಾವಂತೂ ಬಿಡಲ್ಲ. ಯಾಕೆಂದ್ರೆ ಇವತ್ತು ನಾವು ಹೋದ ವಾರನೇ ಬಂದಿದ್ದೋ ಅಂಬೇಡ್ಕರ್ ಫೋಟೋವನ್ನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಮುಂದೆಗಡೆ ಕುತ್ಕೊಳ್ಳೋ ಅಂತ ಅಂದ್ಬಿಟ್ಟು ಇವತ್ತು ನಾವು ಕೂತಿದೀವಿ. ಪೊಲೀಸರು ಹೇಳ್ತಾ ಇದಾರೆ ಕುತ್ಕೊಳ್ಳಿ ಮಾತಾಡಿ ಅಂತಂದ್ರೆ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಏನ್ ಮಾಡ್ಕತ್ತೀರ ಮಾಡ್ಕೊಳ್ಳಿ ಅಂತ ಎದ್ದೋಗ್ತಾರೆ. ನಿಮ್ಗೆ ಅಂತಲ್ಲ, ಕಾನೂನು ಅಂಬೇಡ್ಕರ್ ಹಾಕಿಕೊಟ್ಟಿರೋಂಥ ಸಿದ್ಧಾಂತ ಹೆಣ್ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ. ನೀವು ಇದೇ ರೀತಿ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಹೇಳಲ್ಲ. ಯಾಕೆಂದ್ರೆ ಅಷ್ಟು ಇದಿರೋರು ಮುಖಂಡರು, ಊರಿನ ಮುಖಂಡರು ಬರ್ತಾರೆ. ಏನಂದ್ರೆ ಬರೇ ಯಾವನ್ ಏನ್ ಮಾಡ್ಕೊತಾರೆ ಮಾಡ್ಕೊಳ್ಳಿ ಅಂತ ಹೋಗೋದಲ್ಲ. ಒಂದು ಸಂಸಾರ ಕಿತ್ತೋಗದೆ ಅಂತ ಅಂದಾಗ ಆ ಸಂಸಾರವನ್ನು ನಾವು ಕೂಡಿಸುವಂತ ಸೇರಿಸುವಂತ ಕೆಲಸವನ್ನ ಮಾಡಕ್ಕೆ ಹೊರತು ಕಿತ್ತಾಕುವಂತ ಕೆಲಸವನ್ನ ಮಾಡಬಾರ್ದು. ನಮ್ದು ಮದುವೆ ಆಗಿ 2006 ಮದುವೆ ಆಗಿರೋದು. ಆದ್ರೆ ನಮ್ಗೆ 2 ಮಕ್ಳಿದ್ದಾರೆ. ನನ್ನ ಗಂಡನ್ನ ಅವ್ರ ಅಣ್ಣಂದಿರೋ ರಾಮಕೃಷ್ಣಯ್ಯ ಮತ್ತು ಸದಾನಂದ ಮತ್ತು ಅವ್ರ ಅಕ್ಕನ ಮಗ ಪರಮೇಶ್, ಅವ್ರ ಅಕ್ಕ, ಅವ್ರ ತಾಯಿ ಎಲ್ಲ ಸೇರ್ಕೊಂಡು ಮುಚ್ಚಿಕ್ಕಿ ನಮ್ಮ ಹತ್ರ ಸಂಸಾರ ಮಾಡ್ದಂಗೆ ಜೀವನ ಮಾಡಕ್ಕೆ ಬಿಟ್ಟಿಲ್ಲ. ನನ್ನ ಮಗಂಗೆ 1 ವರ್ಷ ತುಂಬಾದ್ಮೇಲೆ ಅವ್ರು ಮುಚ್ಚಿಕ್ಕಿರೋದು. ಆದ್ರೂ ಕೂಡ ನಾನು ಗಂಡನ ಮನೆ ಬಿಡಬಾರ್ದು ಅಂತ ಹೇಳಿ ಈ ಊರಲ್ಲೇ ಜೀವನ ಮಾಡ್ಕೊಂಡು, ಈ ಊರಲ್ಲೇ ಮಕ್ಳು ಸಾಕೊಂಡು, ಈ ಊರಲ್ಲೇ ಕೆಲ್ಸಕ್ಕೆ ಹೋಗ್ಕೊಂಡು ಕೂಡ ಇದ್ದೀನಿ. ಆದ್ರೂ ಅವರು ಇಲ್ಲಿ ಬದುಕಕ್ಕೆ ಬಿಡ್ತಾ ಇಲ್ಲ. ನಮ್ಮನ್ನ ಅಷ್ಟು ಜನ ಸೇರ್ಕೊಂಡು ನಮ್ಮನ್ನ ಇಲ್ಲಿರಕ್ಕೆ ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ನಾವ್ ಇಲ್ಲಿ ಇರಕ್ ಬಿಡ್ತಾ ಇಲ್ಲ ಅಂತ ಹೇಳಿ ತುಮಕೂರಲ್ಲಿ ಹೋಗಿ ಮನೆ ಮಾಡ್ಕೊಂಡು ಮಕ್ಳಿಗೆ ವಿದ್ಯಾಭ್ಯಾಸ ಮಾಡ್ಕೊಂಡು ಮತ್ತೆ ವಾರಕ್ಕೊಂದ್ಸತಿ ಇಲ್ಲಿ ಬಂದ್ಕೊಂಡು ಎಲ್ಲಾ ವ್ಯವಹಾರನು ಮಾಡ್ಕೊಂಡು ಇದೇ ಊರಲ್ಲಿ ಸಂಘಕ್ಕೆ ಸೇರ್ಕೊಂಡು ಮತ್ತೆ ಮಗಳು ಮದ್ವೆ ಮಾಡಿ ಮನೆ ಕಟ್ಟಿ ಎಲ್ಲಾ ಮಾಡಿದ್ರುನು ಇಲ್ಲಿ ಇಲ್ಲ ಅವಳು ಅಂತ ಎಲ್ಲಾರ್ಗು ಅಪಪ್ರಚಾರ ಮಾಡ್ಕೊಂಡು ನನ್ನನ್ನ ಕೆಟ್ಟು ಮಾತೆಲ್ಲ ಊರಿಗೆಲ್ಲ ಹೇಳ್ಕೊಂಡು ನನ್ ಗಂಡನ್ನು ಕೂಡ ಕರ್ಕೊಂಡೋಗಿ ಮುಚ್ಚಿಕ್ಕವ್ರೆ. ಯಾರು ಕೂಡ ನಮ್ಗೆ ಎಲ್ಪ್ ಮಾಡೋದು ಅನ್ನೋದು ಒಬ್ರು ಮಾಡ್ತಲೇ ಇಲ್ಲ. 19 ವರ್ಷದಿಂದ ಇದೇ ತರ ಬದುಕ್ತಾ ಇದೀವಿ. ದುಡ್ದೇ ತಿನ್ಬೇಕು, ದುಡ್ದೇ ತರ್ಬೇಕು, ಮನೆಗೆ ಏನ್ ಬೇಕಾದ್ರೂ ದುಡ್ದೇ ತರ್ಬೇಕು. ಆದ್ರೆ ನಮ್ಮ ಅಲ್ಲಿ ಯಾರುನು ಒಬ್ರಾದ್ರೂ ಎಲ್ಪ್ ಮಾಡ್ತೀನಿ ಅನ್ನೋರು ಇಲ್ಲ. ಮತ್ತೆ ಮಕ್ಳು ವಿದ್ಯಾಭ್ಯಾಸ ಕೂಡ ಯಾರು
ಮಾಡಿಸ್ತವಳಲ್ಲ ಹಿಂಗೆಲ್ಲ ಬದುಕ್ತಾವಳಲ್ಲ ಅಂತ ಅವ್ರ ಅಣ್ಣ ತಮ್ದಿರಲ್ಲನ ನಮ್ಮ ಮಗುನ ನನ್ನನ್ನ FIR ಮಾಡಿಸ್ಬಿಟ್ಟು ಆಸ್ತಿಗೋಸ್ಕರ ಬಂದವ್ರೆ ಅಂತವ್ರೆ. ನಾವು ಆಸ್ತಿಗೋಸ್ಕರ ಬಂದಿಲ್ಲ, ಗಂಡ ಬೇಕು ಮತ್ತೆ ಮಕ್ಳಿಗೆ ತಂದೆ ಆಗ್ಬೇಕು ಅವರು ಅಂತ ಬದುಕ್ತಾ ಇದೀವೋ ಹೊರತು ಬೇರೆ ಉದ್ದೇಶಕ್ಕೆ ಯಾವ್ದಕ್ಕೂ ಬಂದಿಲ್ಲ. ಅದಕ್ಕೋಸ್ಕರ ನನ್ನ ಮಕ್ಳಿಗೆ ಯಾರು ಬೆಂಬಲ ಇಲ್ಲ, ಅದಕ್ಕೋಸ್ಕರ ನಮ್ಗೆ ಹೆಲ್ಪ್ ಮಾಡೋರು ಯಾರು ಇಲ್ಲ. ಈ ಊರಲ್ಲೇ ಬದುಕ್ಬೇಕು ಅಂತ ಸಾಧನೆ ಮಾಡ್ತಾ ಇದೀವಿ. ಆದ್ರೆ ಊರ್ ಜನನು ಕೂಡ ಹೆಲ್ಪ್ ಮಾಡಕ್ ಬರ್ತಾರೆ, ಅಕಸ್ಮಾತ್ ಕೆಲ್ಸಕ್ಕೆ ಕರ್ಕೊಂಡ್ ಹೋಗ್ತಾರೆ, ಅವ್ರನ್ನ ಕೆಟ್ಟದಾಗಿ ಮಾತಾಡ್ತಾರೆ. ಏನಕ್ ಕರ್ಕೊಂಡ್ ಹೋಗ್ತೀರಾ, ಏನಕ್ ಬಿಡ್ತೀರಾ ಜೀವನ ಮಾಡಕ್ಕೆ ಅಂತ. ಸದಾನಂದು ಮತ್ತೆ ರಾಮಕೃಷ್ಣಯ್ಯ, ಪರಮೇಶ ಅವರೆಲ್ಲ ಕೂಡ ನನ್ನ ಮಗನ ಕೊಲೆ ಮಾಡ್ಬೇಕು, ಅವನಿರೋದಕ್ಕೆ ಗಂಡು ಹುಡ್ಗ ಇರೋದಕ್ಕೆ ತಾನೇ ಇವಳು ಆಸ್ತಿ ಕೇಳಕ್ ಬರೋದು, ಜಮೀನ್ ಕೇಳಕ್ ಬರೋದು ಅಂತ ಹೇಳಿ ನನ್ ಗಂಡನ್ ದಡ್ಡು ಮಾಡ್ಕೊಂಡು ಸೈನ್ ಎಲ್ಲ ಮಾಡಿಸ್ಕೊಂಡು ನನ್ ಗಂಡನ್ನು ಕೂಡ ಅವ್ರೊಳಗಡೆನೆ ಇಟ್ಕೊಂಡಿದ್ದಾರೆ ಸರ್.